ನಮಸ್ಕಾರ. ಹ್ಯಾಪಿ ವರ್ಸ್ಗೆ ಸ್ವಾಗತ. ಇಂದಿನ ದಿನ ರಾಮನವಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀರಾಮನ ಜೀವನದಿಂದ ಕಲಿಯಬೇಕಾಗಿರುವಂತಹ 3 ಮುಖ್ಯ ಪಾಠಗಳನ್ನು ತಿಳಿಯೋಣ. ಮೊದಲನೆಯದು ಸಂಯಮ ಮತ್ತು ಸ್ಥಿತಪ್ರಜ್ಞೆ. ಯೋಚನೆ ಮಾಡಿ, ನಾಳೆ ಬೆಳಿಗ್ಗೆ ಪಟ್ಟಾಭಿಷೇಕ ಆಗಿ ರಾಜನಾಗಬೇಕಿದ್ದ ರಾಮನಿಗೆ ಹಿಂದಿನ ರಾತ್ರಿ 14 ವರ್ಷ ವನವಾಸಕ್ಕೆ ಹೋಗಬೇಕು ಎಂಬ ಆದೇಶ ಸಿಗುತ್ತದೆ. ಆ ಕ್ಷಣದಲ್ಲಿ ರಾಮ ಕೋಪಗೊಳ್ಳಲಿಲ್ಲ, ಅಳಲಿಲ್ಲ, ಅದನ್ನು ಮುಗುಳ್ನಗುತ್ತಲೇ ಸ್ವೀಕರಿಸಿದ. ನಮ್ಮ ಜೀವನದಲ್ಲೂ ಅಷ್ಟೇ. ನಾವು ಅಂದುಕೊಂಡ ಕೆಲಸಗಳು ಕೈಗೂಡದಿದ್ದಾಗ ಅಥವಾ ಕಷ್ಟ ಬಂದಾಗ ನಾವು ಕುಗ್ಗಿ ಹೋಗುತ್ತೇವೆ. ಆದರೆ ರಾಮ ಕಲಿಸಿಕೊಡುವುದು ಏನೆಂದರೆ, ಪರಿಸ್ಥಿತಿ ನಮ್ಮ ಕೈಯಲ್ಲಿ ಇಲ್ಲದಿರಬಹುದು, ಆದರೆ ಆ ಪರಿಸ್ಥಿತಿಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಶಾಂತವಾಗಿದ್ದರೆ ಯಾವುದೇ ಕಷ್ಟವನ್ನಾದರೂ ಗೆಲ್ಲಬಹುದು. ಎರಡನೆಯದು ಧರ್ಮ ಮತ್ತು ನೈತಿಕತೆ. ಒಬ್ಬ ಹೀರೋ ಅಂದರೆ ಕೇವಲ ಶಕ್ತಿವಂತನಲ್ಲ, ಆತ ಗುಣವಂತನಾಗಿರಬೇಕು. ಇವತ್ತಿನ ಜಗತ್ತಿನಲ್ಲಿ ನಾವು ಯಶಸ್ಸಿಗಾಗಿ ಅಡ್ಡದಾರಿಗಳನ್ನು ಹುಡುಕುತ್ತಿದ್ದೆವು. ಆದರೆ ಸತ್ಯದ ಹಾದಿಯಲ್ಲಿ ನಡೆಯುವುದು ಕಷ್ಟವಾದರೂ ಅದೇ ನಿಜವಾದ ಗೆಲುವು. ನಮ್ಮ ವ್ಯಕ್ತಿತ್ವವೇ ನಮ್ಮ ನಿಜವಾದ ಆಸ್ತಿ ಎಂಬುದನ್ನು ರಾಮಾಯಣ ನಮಗೆ ನೆನಪಿಸುತ್ತದೆ. ಕೊನೆಯದಾಗಿ ಸಂಘಟನೆ. ಶ್ರೀರಾಮ ಒಬ್ಬನೇ ರಾವಣನನ್ನು ಗೆಲ್ಲಲಿಲ್ಲ. ಹನುಮಂತನ ಭಕ್ತಿ, ವಾನರ ಸೇನೆಯ ಸಹಕಾರ ಮತ್ತು ತನ್ನವರ ಮೇಲಿಟ್ಟ ನಂಬಿಕೆಯಿಂದ ಆತ ಜಯಿಸಿದ. ಹಾಗಾಗಿ ಈ ರಾಮನವಮಿಯಂದು ಕೇವಲ ಪಾನಕ ಕೋಸಂಬರಿ ಸವಿಯುವುದು ಮಾತ್ರವಲ್ಲದೆ, ರಾಮನಲ್ಲಿರುವ ತಾಳ್ಮೆ, ಸತ್ಯ ಮತ್ತು ಪ್ರೀತಿಯನ್ನು ನಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳೋಣ. ನಿಮ್ಮೆಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಮಾತುಗಳು ನಿಮಗೆ ಇಷ್ಟವಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ತಿಳಿಸಿ. ವಿಡಿಯೋ ಲೈಕ್ ಮಾಡಿ ಮತ್ತು ಹ್ಯಾಪಿ ವರ್ಸ್ ಕುಟುಂಬ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.